ಬಡಾವಣೆಯಲ್ಲಿ ಮನೆಗಳನ್ನು ಕಳೆದುಕೊಂಡಂತ ನಿರಾಶ್ರಿತರಿಗೆ ಈಗ ಜಾಕ್ಪಾಟ್. ನಾಳೆ ತರಾತುರಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಜಾಕ್ಪಾಟ್. ಮನೆ ಕಳೆದುಕೊಂಡ ಅಕ್ರಮ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಗೆ ಸಿದ್ಧತೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ಮುಂದಾಗಿರುವಂತಹ ಸರ್ಕಾರ. ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆಗೆ ಮುಂದಾಗಿದೆ ಸರ್ಕಾರ. 25 ಕುಟುಂಬಕ್ಕೆ ಮಾತ್ರ ಹಕ್ಕುಪತ್ರ ವಿತರಣೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆಗೆ ಮುಂದಾಗಿರುವಂತಹ ಸರ್ಕಾರ. ಮನೆ ಕಳೆದುಕೊಂಡ ಅಕ್ರಮ ನಿವಾಸಿಗಳಿಗೆ ಸಿಕ್ಕಂತ ಗುಡ್ ನ್ಯೂಸ್ ಇದು. ಜಾಕ್ಪಾಟ್ ಹೊಡೆದಿದೆ. ಹಕ್ಕುಪತ್ರ ವಿತರಣೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರ ವಿತರಣೆ ಮಾಡ್ತಾರೆ. ಅಕ್ರಮ ನಿವಾಸಿಗಳಿಗೆ ಜಾಕ್ಪಾಟ್. ನೋಡಿ, 262 ಜನ ಅರ್ಜಿ ಹಾಕಿದ್ರು. ಅರ್ಜಿಯನ್ನು ಪರಿಶೀಲನೆ ಮಾಡಿ ಅದರಲ್ಲೆಲ್ಲ ಸ್ಕ್ರೂಟನಿ ಮಾಡಿ ಕೊನೆಗೂ 25 ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಾಗಿದೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಕೊಡ್ತಾರೆ ಹಕ್ಕುಪತ್ರ. ಜಾಕ್ಪಾಟ್ ಅಂದರೆ ಇದೆ ಅಲ್ವಾ. ಬಡಾವಣೆಯಲ್ಲಿ ಮನೆಗಳನ್ನು ಕಳೆದುಕೊಂಡಂತ ನಿರಾಶ್ರಿತರಿಗೆ ಈಗ ಜಾಕ್ಪಾಟ್. ನಾಳೆ ತರಾತುರಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಜಾಕ್ಪಾಟ್. ಮನೆ ಕಳೆದುಕೊಂಡ ಅಕ್ರಮ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಗೆ ಸಿದ್ಧತೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ಮುಂದಾಗಿರುವಂತಹ ಸರ್ಕಾರ. ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆಗೆ ಮುಂದಾಗಿದೆ ಸರ್ಕಾರ. 25 ಕುಟುಂಬಕ್ಕೆ ಮಾತ್ರ ಹಕ್ಕುಪತ್ರ ವಿತರಣೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆಗೆ ಮುಂದಾಗಿರುವಂತಹ ಸರ್ಕಾರ. ಮನೆ ಕಳೆದುಕೊಂಡ ಅಕ್ರಮ ನಿವಾಸಿಗಳಿಗೆ ಸಿಕ್ಕಂತ ಗುಡ್ ನ್ಯೂಸ್ ಇದು. ಜಾಕ್ಪಾಟ್ ಹೊಡೆದಿದೆ. ಹಕ್ಕುಪತ್ರ ವಿತರಣೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರ ವಿತರಣೆ ಮಾಡ್ತಾರೆ. ಅಕ್ರಮ ನಿವಾಸಿಗಳಿಗೆ ಜಾಕ್ಪಾಟ್. ನೋಡಿ, 262 ಜನ ಅರ್ಜಿ ಹಾಕಿದ್ರು. ಅರ್ಜಿಯನ್ನು ಪರಿಶೀಲನೆ ಮಾಡಿ ಅದರಲ್ಲೆಲ್ಲ ಸ್ಕ್ರೂಟನಿ ಮಾಡಿ ಕೊನೆಗೂ 25 ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಾಗಿದೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಕೊಡ್ತಾರೆ ಹಕ್ಕುಪತ್ರ. ಜಾಕ್ಪಾಟ್ ಅಂದರೆ ಇದೆ ಅಲ್ವಾ. ಬಡಾವಣೆಯಲ್ಲಿ ಮನೆಗಳನ್ನು ಕಳೆದುಕೊಂಡಂತ ನಿರಾಶ್ರಿತರಿಗೆ ಈಗ ಜಾಕ್ಪಾಟ್. ನಾಳೆ ತರಾತುರಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಜಾಕ್ಪಾಟ್. ಮನೆ ಕಳೆದುಕೊಂಡ ಅಕ್ರಮ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಗೆ ಸಿದ್ಧತೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ಮುಂದಾಗಿರುವಂತಹ ಸರ್ಕಾರ. ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆಗೆ ಮುಂದಾಗಿದೆ ಸರ್ಕಾರ. 25 ಕುಟುಂಬಕ್ಕೆ ಮಾತ್ರ ಹಕ್ಕುಪತ್ರ ವಿತರಣೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆಗೆ ಮುಂದಾಗಿರುವಂತಹ ಸರ್ಕಾರ. ಮನೆ ಕಳೆದುಕೊಂಡ ಅಕ್ರಮ ನಿವಾಸಿಗಳಿಗೆ ಸಿಕ್ಕಂತ ಗುಡ್ ನ್ಯೂಸ್ ಇದು. ಜಾಕ್ಪಾಟ್ ಹೊಡೆದಿದೆ. ಹಕ್ಕುಪತ್ರ ವಿತರಣೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರ ವಿತರಣೆ ಮಾಡ್ತಾರೆ. ಅಕ್ರಮ ನಿವಾಸಿಗಳಿಗೆ ಜಾಕ್ಪಾಟ್. ನೋಡಿ, 262 ಜನ ಅರ್ಜಿ ಹಾಕಿದ್ರು. ಅರ್ಜಿಯನ್ನು ಪರಿಶೀಲನೆ ಮಾಡಿ ಅದರಲ್ಲೆಲ್ಲ ಸ್ಕ್ರೂಟನಿ ಮಾಡಿ ಕೊನೆಗೂ 25 ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಾಗಿದೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಕೊಡ್ತಾರೆ ಹಕ್ಕುಪತ್ರ.
ಜಾಕ್ಪಾಟ್ ಅಂದರೆ ಇದೆ ಅಲ್ವಾ? ಬಡಾವಣೆಯಲ್ಲಿ ಮನೆಗಳನ್ನು ಕಳೆದುಕೊಂಡಂತ ನಿರಾಶ್ರಿತರಿಗೆ ಈಗ ಜಾಕ್ಪಾಟ್. ನಾಳೆ ತರಾತುರಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಜಾಕ್ಪಾಟ್. ಮನೆ ಕಳೆದುಕೊಂಡ ಅಕ್ರಮ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಗೆ ಸಿದ್ಧತೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ಮುಂದಾಗಿರುವಂತಹ ಸರ್ಕಾರ. ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆಗೆ ಮುಂದಾಗಿದೆ ಸರ್ಕಾರ. 25 ಕುಟುಂಬಕ್ಕೆ ಮಾತ್ರ ಹಕ್ಕುಪತ್ರ ವಿತರಣೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆಗೆ ಮುಂದಾಗಿರುವಂತಹ ಸರ್ಕಾರ. ಮನೆ ಕಳೆದುಕೊಂಡ ಅಕ್ರಮ ನಿವಾಸಿಗಳಿಗೆ ಸಿಕ್ಕಂತ ಗುಡ್ ನ್ಯೂಸ್ ಇದು. ಜಾಕ್ಪಾಟ್ ಹೊಡೆದಿದೆ. ಹಕ್ಕುಪತ್ರ ವಿತರಣೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರ ವಿತರಣೆ ಮಾಡ್ತಾರೆ. ಅಕ್ರಮ ನಿವಾಸಿಗಳಿಗೆ ಜಾಕ್ಪಾಟ್. ನೋಡಿ, 262 ಜನ ಅರ್ಜಿ ಹಾಕಿದ್ರು. ಅರ್ಜಿಯನ್ನು ಪರಿಶೀಲನೆ ಮಾಡಿ ಅದರಲ್ಲೆಲ್ಲ ಸ್ಕ್ರೂಟನಿ ಮಾಡಿ ಕೊನೆಗೂ 25 ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಾಗಿದೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಕೊಡ್ತಾರೆ ಹಕ್ಕುಪತ್ರ. ಜಾಕ್ಪಾಟ್ ಅಂದರೆ ಇದೆ ಅಲ್ವಾ? ಬಡಾವಣೆಯಲ್ಲಿ ಮನೆಗಳನ್ನು ಕಳೆದುಕೊಂಡಂತ ನಿರಾಶ್ರಿತರಿಗೆ ಈಗ ಜಾಕ್ಪಾಟ್. ನಾಳೆ ತರಾತುರಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಜಾಕ್ಪಾಟ್. ಮನೆ ಕಳೆದುಕೊಂಡ ಅಕ್ರಮ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಗೆ ಸಿದ್ಧತೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ಮುಂದಾಗಿರುವಂತಹ ಸರ್ಕಾರ. ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆಗೆ ಮುಂದಾಗಿದೆ ಸರ್ಕಾರ. 25 ಕುಟುಂಬಕ್ಕೆ ಮಾತ್ರ ಹಕ್ಕುಪತ್ರ ವಿತರಣೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆಗೆ ಮುಂದಾಗಿರುವಂತಹ ಸರ್ಕಾರ. ಮನೆ ಕಳೆದುಕೊಂಡ ಅಕ್ರಮ ನಿವಾಸಿಗಳಿಗೆ ಸಿಕ್ಕಂತ ಗುಡ್ ನ್ಯೂಸ್ ಇದು. ಜಾಕ್ಪಾಟ್ ಹೊಡೆದಿದೆ. ಹಕ್ಕುಪತ್ರ ವಿತರಣೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರ ವಿತರಣೆ ಮಾಡ್ತಾರೆ. ಅಕ್ರಮ ನಿವಾಸಿಗಳಿಗೆ ಜಾಕ್ಪಾಟ್. ನೋಡಿ, 262 ಜನ ಅರ್ಜಿ ಹಾಕಿದ್ರು. ಅರ್ಜಿಯನ್ನು ಪರಿಶೀಲನೆ ಮಾಡಿ ಅದರಲ್ಲೆಲ್ಲ ಸ್ಕ್ರೂಟನಿ ಮಾಡಿ ಕೊನೆಗೂ 25 ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಾಗಿದೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಕೊಡ್ತಾರೆ ಹಕ್ಕುಪತ್ರ. ಜಾಕ್ಪಾಟ್ ಅಂದರೆ ಇದೆ ಅಲ್ವಾ? ಬಡಾವಣೆಯಲ್ಲಿ ಮನೆಗಳನ್ನು ಕಳೆದುಕೊಂಡಂತ ನಿರಾಶ್ರಿತರಿಗೆ ಈಗ ಜಾಕ್ಪಾಟ್. ನಾಳೆ ತರಾತುರಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಜಾಕ್ಪಾಟ್. ಮನೆ ಕಳೆದುಕೊಂಡ ಅಕ್ರಮ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಗೆ ಸಿದ್ಧತೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ಮುಂದಾಗಿರುವಂತಹ ಸರ್ಕಾರ. ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆಗೆ ಮುಂದಾಗಿದೆ ಸರ್ಕಾರ. 25 ಕುಟುಂಬಕ್ಕೆ ಮಾತ್ರ ಹಕ್ಕುಪತ್ರ ವಿತರಣೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆಗೆ ಮುಂದಾಗಿರುವಂತಹ ಸರ್ಕಾರ. ಮನೆ ಕಳೆದುಕೊಂಡ ಅಕ್ರಮ ನಿವಾಸಿಗಳಿಗೆ ಸಿಕ್ಕಂತ ಗುಡ್ ನ್ಯೂಸ್ ಇದು. ಜಾಕ್ಪಾಟ್ ಹೊಡೆದಿದೆ. ಹಕ್ಕುಪತ್ರ ವಿತರಣೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರ ವಿತರಣೆ ಮಾಡ್ತಾರೆ. ಅಕ್ರಮ ನಿವಾಸಿಗಳಿಗೆ ಜಾಕ್ಪಾಟ್. ನೋಡಿ, 262 ಜನ ಅರ್ಜಿ ಹಾಕಿದ್ರು. ಅರ್ಜಿಯನ್ನು ಪರಿಶೀಲನೆ ಮಾಡಿ
ಅದರಲ್ಲೆಲ್ಲ ಸ್ಕ್ರೂಟ್ನಿ ಮಾಡಿ ಕೊನೆಗೂ 25 ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಾಗಿದೆ. ನಾಳೆ GBA ಕೇಂದ್ರ ಕಚೇರಿಯಲ್ಲಿ ಕೊಡ್ತಾರೆ ಹಕ್ಕುಪತ್ರ. ಜಾಕ್ಪಾಟ್ ಅಂದರೆ ಇದೆ ಅಲ್ವಾ?